ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಹಾಸ್ಟೆಲ್ ಹುಡುಗರು ಲೈಬ್ರರಿ ಕುತ್ಕೊಂಡು ಲವ್ ಸ್ಟೋರಿ ಕೇಳಾಯ್ತು. ಇವಾಗ ರೂಮ್ಗೆ ಬಂದಿದ್ವಿ. ರೂಮ್ ನೋಡಿದ್ರೆ ಗೊತ್ತಾಗುತ್ತೆ ಇವ್ರದ್ದು ಎಷ್ಟೊಂದು ಟ್ರಾಜಿಡಿ ಲವ್ ಸ್ಟೋರಿ ಇರ್ಬೋದು, ಎಷ್ಟೊಂದು ಹಳೆ ನೆನಪುಗಳಿರ್ಬೋದು ಅಂತ. ಅದು ಎಲ್ಲ ಸಿನಿಮಾ ನೋಡಿದ್ರೆ ಅನ್ಸುತ್ತಲ್ವಾ, ಲೈಫ್ ಸಿನಿಮಾ ನೋಡಿದ್ಮೇಲೆಲ್ಲ ಇವಾಗಲೇ ರೀಕಾಲ್ ಸ್ಟಾರ್ಟ್ ಆಗಿರುತ್ತೆ, ಹಳೆ ಗರ್ಲ್ ಫ್ರೆಂಡ್ಸು, ಹಳೆ ನೆನಪುಗಳೆಲ್ಲ. ಅಷ್ಟು ಗಡ್ಡ ಬರ್ತಾ ಇಲ್ಲ, ಇಲ್ಲ ಅಂದ್ರೆ ಒಂದು 3-4 ಜನ ತೆಗ್ಸಿದ್ದೀರಾ? ಹೇಳಕ್ಕಲ್ಲ, ಇದೇ ರೀಕಾಲ್ ಮಾಡ್ಕೊಂಡು ಫ್ಯೂಚರ್ ಆದ್ರೂ ಆಗ್ತಾರೆ. ಗ್ಯಾರಂಟಿ. ಹೋಗಿ ನಿಮ್ಮ ಹಾಸ್ಟೆಲ್ ಲೈಫ್ ಬಗ್ಗೆ ಬೇಗ ಕ್ವಿಕ್ ಆಗಿ ಹೇಳ್ಬಿಡಿ ನೋಡೋಣ ಹೇಗಿರುತ್ತೆ ಅಂತ. ನಾನು ಹಾಸ್ಟೆಲ್ 5 ವರ್ಷದಿಂದ ಇದ್ದೀನಿ. ಅಂದ್ರೆ ಪಾಸ್ ಆಗಿ ಇದೀರಾ, ಫೇಲ್ ಆಗಿ ಆಗಿದ್ದೀರಾ? ಪಾಸ್ ಆದ್ರೂ ಹಾಸ್ಟೆಲ್, ಫೇಲ್ ಆದ್ರೂ ಹಾಸ್ಟೆಲ್. ಫೇಲ್ ಆದ್ರೆ ಹಾಸ್ಟೆಲ್ ಅಂತ ಇರಕ್ಕಾಗಲ್ಲ. ಹೌದಾ? ಆಕ್ಚುಲಿ ಫಸ್ಟ್ ಇಯರ್ PUC ಗೆ ಇಲ್ಲಿ ಬಂದಿದ್ದು. ಈಗ 3rd ಇಯರ್ B ನಲ್ಲಿ. ಹೇಗನ್ಸುತ್ತೆ ಹಾಸ್ಟೆಲ್ ಲೈಫ್? ಹಾಸ್ಟೆಲ್ ಅಂದ್ರೆ ನೈಸ್, ಬಟ್ ಏನಂದ್ರೆ ಬರೀ ಹುಡುಗರು ಬೇಜಾರಾಗುತ್ತೆ. ಹೌದಲ್ಲ, ಕಂಬೈನ್ ಅಂತ ಇಡಕ್ಕಾಗಲ್ಲಲ್ವಾ, ಯಾರಾಗ್ಲಿ ಇನ್ನೊಂದು ಮತ್ತೆ ಎಕ್ಸ್ಟ್ರಾ ಕಾರ್ಡ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನೋಡಿ ಅಷ್ಟೆಲ್ಲ ಡಿಮಾಂಡ್ ಇದ್ರೆ, ಬೇಡಿಕೆ ಇದ್ರೆ ಇಡ್ಸೋಣ, ಅದನ್ನು ಮಾಡ್ಸೋಣ. ಗೋಡನೆ ಮುರಿದಾಕ್ಬಿಡ್ತಾರೆ, ಗೋಡನೆ ಬಿಡಿಸ್ಬಿಡ್ತಾರೆ ಅಷ್ಟೇ. ಆಮೇಲೆ ಒಂದು ಕಿಂಡರ್ ಗಾರ್ಡನ್ ಅಂತ ಮೇಲೆ ಸಣ್ಣ ಮಕ್ಕಳೆಲ್ಲ ಅಲ್ಲಿಗೆ ಹೋಗೋರು. ಡೈಲಿ ಅದೇ ಊಟ, ಅದೇ ಇದು ತಿಂದು ಬೇಜಾರಂತೂ ಆಗಿದೆ. ಹೌದಾ? ಮನೆಯನ್ನೆಲ್ಲ ಮಿಸ್ ಮಾಡ್ಕೋತೀರಾ? ಹಾಸ್ಟೆಲ್ ಅಂದ್ರೆ ಒಂಥರ ಲಿಬರ್ಟಿ ಸಿಕ್ಕಂಗ್ ನಮ್ಗೆ. ಮನೇಲಿ ಇದ್ದಾಗಂತೂ ಎಲ್ಲರೂ ಪೇರೆಂಟ್ಸ್ ಅದು ಅಂತ. ಬಟ್ ಏನೇ ಸಿಗದೆ ಇರ್ಲಿ, ಒಳ್ಳೆ ಫ್ರೆಂಡ್ಸ್ ಅಂತೂ ಸಿಗ್ತಾರಲ್ಲ, ಅದಂತೂ ಪಕ್ಕ, ಅದಂತೂ ಗ್ಯಾರಂಟಿ. ಒಳ್ಳೆ ಫ್ರೆಂಡ್ಸ್ ಬೇಕಂದ್ರೆ ಹಾಸ್ಟೆಲ್ ಅಂತೂ ಸೂಪರ್ ಏರಿಯಾ. ಫ್ರೆಂಡ್ಸ್ಗೋಸ್ಕರ ಒಳ್ಳೆ ಸರ್ಕಲ್ ಸಿಗುತ್ತೆ, ಫ್ರೆಂಡ್ಸ್ ಸರ್ಕಲ್ ಸಿಗುತ್ತೆ. ಸೂಪರ್. ಇವಾಗ ಲವ್ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡ್ಬಿಡಿ ಅಂತ. ಓಕೆ, ಹೇಳ್ರಪ್ಪ ನಿನ್ ಲವ್ ಸ್ಟೋರಿನ ಹೇಳು. ನಾನು ಆಕ್ಚುಲಿ 7th ಅಲ್ಲಿ ಇದ್ದಾಗ ನಾನು ಲವ್ ಮಾಡ್ತಾ ಇರ್ಲಿಲ್ಲ. ಆದ್ರೆ ಅದೇನು ಅಂತ ಗೊತ್ತಿರ್ಲಿಲ್ಲ, ಏನು ಅಂತ ಗೊತ್ತಿರ್ಲಿ ಕೂಡ ಇರ್ಲಿಲ್ಲ. ನಮ್ 7th ಆಯ್ತು, 8th ಹೋದ್ವಿ, 9th ಅಲ್ಲಿ ಹೋಯ್ತು. 9th ಅಲ್ಲಿ ಸ್ವಲ್ಪ ಗೊತ್ತಾಯ್ತು, ಫಿಲಮ್ಸ್ ಅವು ಇವು ನೋಡ್ಬಿಟ್ಟು ಅವಾಗ ಸ್ವಲ್ಪ ಜಾಸ್ತಿ ಆಯ್ತು. 10th ಬಂದ್ವಿ, 10th ಅಲ್ಲಿ ಸ್ವಲ್ಪ ಜಾಸ್ತಿ ಆಯ್ತು. ಅವಾಗ ಏನಾಯ್ತಂದ್ರೆ, ಬೇರೆ ಲಾಸ್ಟ್ ಟೈಮ್ ಹೋಗಿರ್ತಾರಲ್ವ 10th, ಅವನ್ ಯಾವನೋ ಇನ್ನೊಬ್ಬನ ಹುಡುಗಿನ ಲವ್ ಮಾಡ್ತಾ ಇದ್ದ. ಲವ್ ಮಾಡ್ತಾ ಇದ್ದ. ನಂಗೆ ಯಾಕೋ ಸೆಟ್ ಆಗಿಲ್ಲ. ನಾನ್ ಲವ್ ಮಾಡ್ತಾನೆ ಇದ್ದೆ. ಆದ್ರೆ ಅವ್ರ ಮನೆಯಲ್ಲೇನೋ ಗೊತ್ತಾಯ್ತು, ಅವನೇನೋ ಮಾಡಿದ್ದ. ಅವ್ರ ಮನೆಯಲ್ಲಿ ಗೊತ್ತಾಗ್ಬಿಟ್ಟು ಅವ್ರ ಮನೆಯಲ್ಲ ಮದುವೆ ಮಾಡ್ಬಿಟ್ರು. ನಾನು 7th ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮೂರಿಗೆ ಪಕ್ಕದೂರಿಂದ ಬಂದ ಹುಡುಗಿ, ಆ ಹುಡುಗಿ ಯಾರು ಅಲ್ಲ, ನಮ್ಮ ದೊಡ್ಡಪ್ಪನ ಮಗಳು. ಅಂದ್ರೆ ನನಗೆ ನಮ್ಮ ಅಕ್ಕನ ಮಗಳ ವರ್ಷೆ ಆಗ್ಬೇಕು. ಸರಿ, ಅವ್ರಿಗೆ ಹತ್ರ ಜಾಸ್ತಿ ಫ್ರೆಂಡ್ಶಿಪ್ ಮಾಡಕ್ ಟ್ರೈ ಮಾಡಿದೆ. ಸರಿ, ಸಕ್ಸಸ್ ಏನೋ ಆದೆ. ಪ್ರಪೋಸು ಮಾಡಿದೆ. ಎಸ್ ಅಂತ ಕೂಡ ಅಂದ್ಲು. ಒಂದು 4 months ಬ್ಯಾಕು ನಮ್ಮ ಮನೆಯಲ್ಲಿ ಯಾಕೆ ಅವ್ರಿಗೆ ಜೊತೆ ಜಾಸ್ತಿ ಇರ್ತೀಯ, ಊರ್ ಬಂದಾಗ ಈ ನಡುವೆ ಊರಿಗೆ ಬಂದಾಗೆಲ್ಲ ಅವ್ರಿಗೆ ಸ್ವಲ್ಪ ಜಾಸ್ತಿ ಇರ್ತದೆ. ಇವಾಗ್ಲೇ ಈ ತರ ಎಲ್ಲ ಬೇಕಾ, ನಿನ್ ಮೇಲೆಲ್ಲ ಎಷ್ಟೊಂದು ಆಸೆ ಇಟ್ಕೊಂಡಿದೀವಿ, ನಂಗೂ ಒಂದ್ 2 ಅಕ್ಕಂದಿದ್ದಾರೆ, ಅವನ್ನೆಲ್ಲ ನೋಡೋರು ಯಾರು, ನೀನ್ ಇವಾಗ್ಲೇ ಈ ತರ ಆಸೆ ಎಲ್ಲ ಇಟ್ಕೊಂಡ್ರೆ ಹೆಂಗೆ ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ಡ್ಯಾಶಿಂಗ್ ನ್ಯೂಸ್ ಹೇಳಿದ್ರು, ನಂಗೆ ಶಾಕ್ ಆಯ್ತು. ಅವ್ರಿಗೆ ನನಗಿಂತ 6 ತಿಂಗಳು ದೊಡ್ಡವಳಂತೆ. ಹೆಂಗೆ ಹೇಳ್ಬಿಟ್ಟೆ ನೀನು ಆಗಲ್ಲ ಅಂತ? ಅವ್ರಿಗೆ ಇನ್ನೂ ಹೇಳಕ್ಕಾಗಿಲ್ಲ. ಅದೇ ನನ್ ಅದೇ ನನ್ ಟ್ರಾಜಿಡಿ. ಈಗ ಹೆಂಗ್ ಅದಕ್ಕೆ ಅವ್ರಿಗೆ ಒಂದ್ ಮೆಸೇಜ್ ಮಾಡಿದ್ಲು, ಏನು ಅಂತ ಯಾರನ್ನ ನಂಬೇಕು ಯಾರನ್ನ ಬಿಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ಒಂದ್ ಮೆಸೇಜ್ ಮಾಡಿದ್ಲು. ಅವತ್ತಿಂದ ನನ್ಗೂ ಬೇಜಾರಾಯ್ತು. ಸದ್ಯ ಈ ಒಂದ್ 2-3 ದಿನದಲ್ಲಿ ಈ ಮಾತಾಡಿ ಸಮಾಧಾನ ಹೇಳ್ಬೇಕು ಅಂತ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಸಜೆಷನ್ ಇದ್ರೆ ದಯವಿಟ್ಟು ಕೊಡಿ. 10th ಅಲ್ಲಿ ಇರ್ಬೇಕಂದ್ರೆ ಒಬ್ಬ ಹುಡುಗಿ ಚೆನ್ನಾಗಿದ್ಲು. ಅಂದ್ರೆ ನನ್ಗೂ ಚೆನ್ನಾಗಿದೆ ಅಂತ ಅನ್ಸಿರ್ಲಿಲ್ಲ. ನೋಡಿದವರೆಲ್ಲ ಚೆನ್ನಾಗಿದೆ, ಲೈನ್ ಆಗ್ತಾ ಇದೆ, ಎಲ್ರು ಲೈನ್ ಆಗ್ತಾ ಇದ್ರು. ನನ್ಗೇನ್ ಅನ್ಸ್ತಂದ್ರೆ ಇವಳೇ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಬೇರೆ ಯಾರು ನೋಡಿರ್ಲಿಲ್ಲ. ಇವಳೇ ಲೈನ್ ಹಾಕೋಣ ಅಂತ ಹೇಳ್ಬಿಟ್ಟು ಲೋಬಾಗ್ ಏನೋ ಗೊತ್ತಿಲ್ಲದೆ ಇದ್ರು ಕೂಡ ಸ್ವಲ್ಪ ದಿನ ನೋಡೋದು ಹಂಗೆಲ್ಲ ಮಾಡ್ತಾ ಇದೆ. ಅವ್ಳಿಗೇನೋ ಅಂತ ಫೀಲಿಂಗ್ ಸ್ಟಾರ್ಟ್ ಆಗಿರ್ಬೇಕು, ಅವಳು ಹಂಗೆಲ್ಲ ನೋಡ್ತಾ ಇದ್ರು. ಲಾಸ್ಟ್ ಒಂದಿನ ಐ ಲವ್ ಯು ಅಂತ ಬರ್ದ್ಬಿಟ್ಟು ಕೊಟ್ಮೇಲೆ ಅವಳು ಯಾರೋ ಫ್ರೆಂಡ್ ಜೊತೆ ಕರ್ಕೊಂಡ್ ಬಂದ್ಬಿಟ್ಟು ಇಬ್ರು ನೋಡ್ಬಿಟ್ಟು ಹೊರಟೋದ್ಮೇಲೆ ಅವಳೇನ್ ರೆಸ್ಪಾನ್ಸ್ ಕೊಡ್ಲಿಲ್ಲ. ನನ್ಗೆ ಅದು ಮತ್ತೆ ಕಾಲೇಜ್ ಸ್ಕೂಲಲ್ಲೆಲ್ಲ ಸ್ಪ್ರೆಡ್ ಆಯ್ತು. ಅದು ತುಂಬಾ ಬೇಜಾರಾಯ್ತು. ಈಗ ಒಬ್ಬ ಡೀಸೆಂಟ್ ಆಗಿದ್ದ ಹುಡುಗನ ಮೇಲೆ ಹಿಂಗೆಲ್ಲ ಗೊತ್ತಾಗಿದೆ ಅಂದ್ರೆ ಎಲ್ರು ಒಂಥರ ನೋಡ್ತಾರೆ ಅಂತ ಹೇಳ್ಬಿಟ್ಟು ಬೇಜಾರ್ ಬಿದ್ಬಿಟ್ಟು ಆವತ್ತಿಂದ ಅವಳನ್ನ ಇನ್ಮೇಲೆ ಅವಳ ಜೊತೆ ಮಾತಾಡ್ಬಾರ್ದು ಅಂತ ಹೇಳ್ಬಿಟ್ಟು ಬಿಟ್ಟಾಕ್ದೆ. ಯಾರಿಗೆ ಹೇಳೋಣ, ಎಲ್ಲಾರ್ದು ಸೇಮು ಪ್ರಾಬ್ಲಮ್ಮು. ಹೆಣ್ಮಕ್ಳಿಗೆ ಅಣ್ಣ ಆಗಿ ಬಿಟ್ಕೊಂಡೇ ರಮ್ಮು. ಯಾವ್ದು ಬೆಸ್ಟ್ ಸ್ಟೋರಿ ಅನ್ಸ್ತಾ ಇದೆ? ಪಾಪ ಇವನ್ ಸ್ಟೋರಿ ಕೇಳಿ ತುಂಬಾ ದುಃಖ ಆಯ್ತು. ಯಾಕೆ ಅಂದ್ರೆ ಹುಡುಗಿಯವ್ರ ಮನೇಲಿ ಪ್ರಾಬ್ಲಮ್ ಫೇಸ್ ಮಾಡೋದನ್ನ ಇವನು ಹುಡುಗನ್ ಮನೆಯವನಾಗಿ ಫೇಸ್ ಮಾಡಿದಾನೆ. ಸೊ ಅವನಿಗೆ ನಾನು ಕೊಡ್ತೀನಿ ಈ ಟಿ ಶರ್ಟ್ ನ.
ಬಟ್ ದಿಗಂತ್ ಸಿನಿಮಾದಲ್ಲಿ 4 ಲವ್ ಆದ್ರೆ ಇಲ್ಲಿ ಕೇಳ್ತಾರ ಫ್ಲಾಶ್ ಬ್ಯಾಕ್ ಎಲ್ಲ ಕೇಳಿದ್ರೆ ಜಾಸ್ತಿ ಮಾಡ್ಬಿಟ್ಟವ್ರು ಇವ್ರೆ. ಯಾರು ಸುಳ್ಳು ಸ್ಟೋರಿ ಹೇಳಿಲ್ಲ ತಾನೆ. ಆಮೇಲೆ ಸೊ ಉಳಿದವರಿಗೆಲ್ಲ ಬೇರೆ ಉಳಿದವರಿಗೆ ಸಿಡಿಗಳು. ತುಂಬಾ ಸಣ್ಣ ಹುಡುಗ ಅಂತ ಅನ್ಕೊಂಡಿದ್ದೆ ನಾನು. ಓಕೆ, ಲೈಫ್ ಇಷ್ಟ ಸಿನಿಮಾ ನೋಡ್ರೆ ನಿಮಗೂ ಗೊತ್ತಾಗುತ್ತೆ ಇದು DVD ಮ್ಯಾಟ್ರ್ ಏನು ಅಂತ. ನೋಡಿರೋಲ್ಲ ಈಗಾಗಲೇ ಸಾಕಷ್ಟು ಇಷ್ಟಪಟ್ಟಿದ್ದಾರೆ, 2 ಸಲ 3 ಸಲ ಹೋಗಿ ನೋಡ್ತಾ ಇದ್ದಾರೆ. ನೀವು ಹೋಗಿ ನೋಡಿ ಸಿನಿಮಾನ ಎಂಜಾಯ್ ಮಾಡಿ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.